ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ, ನಿಮ್ಮನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಆದಂತಹ ವೀನಸ್ 71 ಟ್ಯಾರೋ ರೀಡಿಂಗ್ ಚಾನಲ್ಗೆ. ಬನ್ನಿ, ಇವತ್ತಿನ ದಿನ ನಾವು ನೋಡೋಣ ಬರುವಂತ 16ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕುಂಭರಾಶಿಯವರ ಪ್ರೀತಿಯ ಕಥೆ ಮತ್ತು ವ್ಯಥೆ ಏನ್ ಹೇಳುತ್ತೆ, ಅವರ ಪ್ರೀತಿ ಪಾತ್ರರ ಭಾವನೆ ಹೇಗಿರುತ್ತೆ, ಅವರ ಒಂದು ಭಾವನೆ ಹೇಗಿರುತ್ತೆ, ಮತ್ತೆ ಸಿಚುವೇಶನ್ ಏನ್ ಬರ್ತಾ ಇದೆ, ಕರೆಂಟ್ ಸಿಚುವೇಶನ್ ಏನ್ ಬರ್ತಾ ಇದೆ, ಏನವರು ಗೈಡೆನ್ಸ್ ಏನ್ ಬರುತ್ತೆ ಅವರಿಗೆ ಯೂನಿವರ್ಸ್ ಕಡೆಯಿಂದ ಅಂತ ನಾವು ನೋಡೋಣ. ಏನಾದ್ರೂ ಅವರಿಗೆ ಪ್ರಾಬ್ಲಮ್ ಇದೆಯಾ ಪ್ರೀತಿಯಲ್ಲಿ ಅಂತ ಹೇಳಿ ಕೂಡ ನಾವು ಚೆಕ್ ಮಾಡೋಣ. ಅವರ ಒಂದು ಪಾರ್ಟ್ನರ್ ಜೊತೆಗೆ, ಅವರ ಒಂದು ಪ್ರೀತಿ ಪಾತ್ರರ ಜೊತೆಗೆ ಏನಾದ್ರೂ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆಯಾ ಅಂತ ಕೂಡ ನೋಡೋಣ. ಹಾಗೆ ಯೂನಿವರ್ಸ್ ಗೈಡೆನ್ಸ್ ಕೂಡ ನಾವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳೋಣ. ರೀಡಿಂಗಿಗೆ ಫಸ್ಟ್ ಟೈಮ್ ನೀವು ಬಂದಿದ್ದೀರಾ, ಚೆಕ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ನನ್ನ ಒಂದು ಈ ಕಾರ್ಡ್ ಎನರ್ಜಿ ಜೊತೆಗೆ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ, ಅಷ್ಟೇ ಅಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ಇದನ್ನ ನೋಡುವಂತದ್ದು ಯಾರಿರ್ಬೋದು ರೀಡಿಂಗ್ ಅನ್ನ ಅಂತಂದ್ರೆ, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಇರ್ಬೋದು, ಮ್ಯಾರಿಡ್ ಅನ್ಮ್ಯಾರಿಡ್ ಇರ್ಬೋದು, ನೀವು ಸಿಂಗಲ್ ಆಗಿದ್ದೀರಾ ನೀವು ಕೂಡ ನೋಡ್ಕೋಬಹುದು. ಅದರಲ್ಲೂ ಕೂಡ ನಿಮ್ಗೆ ಮೆಸೇಜಸ್ ತುಂಬಾನೇ ಇರುತ್ತೆ. ಸೊ ಬನ್ನಿ, ಹಾಗಿದ್ರೆ ಚೆಕ್ ಮಾಡೋಣ. ಮತ್ತೆ ಈ ರೀಡಿಂಗ್ ಜನರಲ್ ಆಗಿರುತ್ತೆ ಫ್ರೆಂಡ್ಸ್, ಹಾಗಾಗಿ ಎಷ್ಟು ರೆಸೋನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕುಂಭರಾಶಿಯವರಿಗೆ ಪ್ರೀತಿಯಲ್ಲಿ ಏನು ಬರ್ತಾ ಇದೆ, ಕರೆಂಟ್ ಸಿಚುವೇಶನ್ ಅವರು ಯಾವ ರೀತಿ ಇದ್ದಾರೆ ಅಂತಂದ್ರೆ, ಥಿಂಕ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಜಾಬ್ ಆಸ್ಪೆಕ್ಟ್ ಇರ್ಬೋದು, ದುಡ್ಡಿನ ಬಗ್ಗೆ ಅವರು ಒಂದು ವಿಚಾರ ಮಾಡ್ತಾ ಇರುವಂತದ್ದು. ಅವರ ಎನರ್ಜಿ ದುಡ್ಡು ಮಾಡಬೇಕು, ಇನ್ನೂ ಚೆನ್ನಾಗಿ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಇರುವಂತ ಜಾಬ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಇನ್ನು ಜಾಸ್ತಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಏನಾದರೂ ದುಡ್ಡು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನುವಂಥದ್ದೆಲ್ಲ ವಿಚಾರಗಳು ಅವರಲ್ಲಿ ತುಂಬಿರುವಂತದ್ದು ಕರೆಂಟ್ ಫೀಲಿಂಗ್. ಹಾಗೆ ಅವರು ಪ್ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ. ಸೊ ಫ್ರೆಂಡ್ಸ್, ನಾನಿಲ್ಲಿ ಚೆಕ್ ಮಾಡ್ತಾ ಇರೋದು, ಪ್ರೀತಿಯಲ್ಲಿ ಇದಕ್ಕಿಂತ ಮುಂಚೆ ನಿಮ್ಮ ಅವರ ನಡುವೆ ತುಂಬಾನೇ ಜಗಳಗಳಾಗಿರ್ಬೋದು, ಅದರಿಂದಾಗಿ ಯಾರೋ ಒಬ್ರು ಬಿಟ್ಟು ಹೋಗುವಂತ ಸಿಚುವೇಶನ್ ಬಂದಿರಬಹುದು. ಮತ್ತೆ ರೀಕನೆಕ್ಟ್ ಆಗಿದ್ದೀರಾ. ಹಾಗಾಗಿ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಒಂದು ಸೆಕೆಂಡ್ ಚಾನ್ಸ್ ಕೂಡ ಬರ್ತಾ ಇದೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಹಾರ್ಮನಿ ಇತ್ತು, ಎಲ್ಲಾನು ಇತ್ತು, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ತುಂಬಾ ಪೀಕ್ ಇತ್ತು. ಆದ್ರೂ ಕೂಡ ನಿಮ್ಗೆ ಏನಾಯ್ತು, ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ನೀವು ಜಗಳ ಮಾಡಿದ್ದೀರಾ. ನೀವು ಅವರು ಕೂಡ ಬಿಟ್ಟು ಹೋಗಿರ್ಬೋದು, ನೀವು ಬಿಟ್ಟು ಬಂದಿರ್ಬೋದು. ಅದೆಲ್ಲ ಆದ ನಂತರನೂ ಕೂಡ ಮತ್ತೆ ನೀವು ಅವ್ರ ಜೊತೆಗೆ ಸೇರ್ಕೋಬೇಕು, ಯಾಕಂತಂದ್ರೆ ನೀವು ತುಂಬಾ ಪ್ಯೂರ್ ಹಾರ್ಟೆಡ್ ಇರೋ ಕಾರಣ ಮತ್ತೆ ಅವ್ರ ಜೊತೆ ನೀವು ಕೂಡ್ಕೋಬೇಕು ಅನ್ನೋಂಥದ್ದಿದೆ. ಅದಕ್ಕೆ ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಬಂದಿರುವಂತದ್ದು ಯೂನಿವರ್ಸ್ ಕಡೆಯಿಂದ. ಹಾಗಿದ್ರೆ ನಿಮ್ಮ ಒಂದು ಪಾರ್ಟ್ನರ್ ಫೀಲಿಂಗ್ ಯಾವ ರೀತಿ ಇದೆ, ನೀವೇನೋ ಓಕೆ, ನೀವು ಇದನ್ನ ಕಂಪ್ಲೀಟ್ ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ಭಾವನೆ ನಿಮ್ಮಲ್ಲಿದೆ. ಇಲ್ಲಿ ನಿಮ್ ಕಡೆಯಿಂದ ಏನೋ ಒಂದು ಅವ್ರಿಗೆ ತುಂಬಾನೇ ಹರ್ಟ್ ಆಗಿರುವಂತದ್ದು ಸಿಚುವೇಶನ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರುವಂತದ್ದು. ನಿಮ್ಮ ಕಡೆಯಿಂದ ಏನೋ ಒಂದು ಅವ್ರಿಗೆ ಹಾರ್ಟ್ ಟಚಿಂಗ್ ಮೂಮೆಂಟ್ ಆಗಿದೆ, ಅವ್ರಿಗೆ ತುಂಬಾನೇ ದುಃಖ ಆಗಿದೆ. ಹಾಗಾಗಿ ಅವರ ಒಂದು ಕರೆಂಟ್ ಸಿಚುವೇಶನ್ ಏನಿದೆ ಅಂತಂದ್ರೆ, ಅವ್ರು ಎಲ್ಲ ಇದ್ರೂ ಕೂಡ ಯಾವ್ದು ಕಣ್ ತೆಗೆದು ನೋಡಬಾರ್ದು ಅನ್ನೋಂತ ಝೋನ್ ಅಲ್ಲಿ ಅವ್ರು ಹೋಗ್ಬಿಟ್ಟಿದ್ದಾರೆ. ಅವರು ಕೂಡ ತುಂಬಾ ಪ್ಯೂರ್ ಹಾರ್ಟೆಡ್ ಇದ್ದಾರೆ. ಬಟ್ ಅವ್ರ ಮೂಡ್ ಯಾವ ರೀತಿ ಇದೆ ಅಂತಂದ್ರೆ, ಯಾವ್ದು ಡಿಸಿಷನ್ ಮಾಡಬಾರ್ದು, ಕನ್ಫ್ಯೂಷನ್, ಟೋಟಲ್ ಕನ್ಫ್ಯೂಷನ್ ಅಲ್ಲಿ ಅವರ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಹಾಗಿದ್ರೆ ಮುಂದೆ ಏನ್ ಸಮಸ್ಯೆ ಬರ್ಬೋದು, ಈಗ ನಾನು ಮುಂದೆ ಏನ್ ಸಮಸ್ಯೆ ಬರುತ್ತೆ ಅಂತಂದ್ರೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ತೊಂದರೆಗಳು ತುಂಬಾನೇ ಬರುವಂತದ್ದು. ಒಂದು ಹಾರ್ಮನಿ ಇರೋದಿಲ್ಲ, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಇನ್ ಫ್ಯೂಚರ್ ಅಲ್ಲಿ. ಅಂದ್ರೆ ಇವಾಗ ಆಲ್ರೆಡಿ ನಡೀತಾ ಇದೆ, ಇನ್ ಫ್ಯೂಚರ್ ಅನ್ನೋದಕ್ಕಿಂತ ಇವಾಗ ಆಲ್ರೆಡಿ ಅದೇ ಒಂದು ಮೊಮೆಂಟ್ ನಡೀತಾ ಇರುವಂತದ್ದು ಇಬ್ಬರಲ್ಲಿನೂ ಕೂಡ. ನೀವೇನೋ ಒಂದ್ ಹೇಳ್ತೀರಾ, ಅವ್ರೇನೋ ಒಂದ್ ಹೇಳ್ತಾರೆ, ಅಥವಾ ನೀವೇನೋ ಅವ್ರಿಗೆ ಹರ್ಟ್ ಆಗೋ ರೀತಿ ನಡ್ಕೋತೀರಾ, ಅವರು ಸೈಲೆಂಟ್ ಆಗಿಬಿಡ್ತಾರೆ. ಅವ್ರು ಯಾವ್ದು ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋದೇ ಇಲ್ಲ, ಅವರು ಕನ್ಫ್ಯೂಷನ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಈ ರೀತಿ ಎಲ್ಲ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ತುಂಬಾನೇ ಕಡಿಮೆ ಅಂತ ತೋರಿಸ್ತಾ ಇದೆ. ಮತ್ತೆ ಇದರಿಂದ ನಿಮ್ಮ ರಿಲೇಶನ್ಶಿಪ್ಗೆ ಪ್ರಾಬ್ಲಮ್ ಆಗುತ್ತೆ. ಇನ್ ಫ್ಯೂಚರ್ ಅಲ್ಲಿ ಏನಾಗ್ಬಹುದು ಹಾಗಿದ್ರೆ, ಫ್ಯೂಚರ್ ಅಲ್ಲೂ ಕೂಡ ಸೇಮ್ ನಿಮ್ಗೆ, ನೀವು ಈ ಒಂದು ರಿಲೇಶನ್ಶಿಪ್ಗೆ ಸ್ವಲ್ಪ ಟೈಮ್ ಕೊಡ್ಬೇಕು ಅಂತ ಬರ್ತಾ ಇರೋದು. ಟೈಮ್ ಕೊಡ್ತಾ ಇಲ್ಲ, ನೀವು ಟೈಮ್ ಕೊಡ್ತಾ ಇಲ್ಲ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ಲ. ಮತ್ತೆ ಗೈಡೆನ್ಸ್ ಏನ್ ಬರ್ತಾ ಇದೆ, ಗೈಡೆನ್ಸ್ ಏನಿದೆ ಅಂತಂದ್ರೆ, ನೀವೇ ನಿಮ್ಮಷ್ಟಕ್ಕೆ ಇದು ಒಂದು ರಿಲೇಶನ್ಶಿಪ್ ಬೇಡ ಅಂತ ಹೇಳಿ ಮುಂದುವರ್ಕೊಂಡು ಹೋಗುವಂತ ಚಾನ್ಸ್ ಇದೆ. ಹಾಗೇನು ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ನೀವು ಅವ್ರಿಗೆ ಟೈಮ್ ಕೊಡಿ. ಟೈಮ್ದು ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರ್ತಾ ಇದೆ. ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಅಲ್ಲಿರುವಂತ ಇಶ್ಯೂಸ್ ಅನ್ನ ನಾವು ಕ್ಲಿಯರ್ ಮಾಡ್ಕೋಬಹುದು ಫ್ರೆಂಡ್ಸ್, ಹೌದಲ್ವಾ? ಅದಕ್ಕೆ ಮುಂಚಿತವಾಗಿನೇ ನಿಮ್ಗೆ ಇದು ರೀಡಿಂಗ್ ಕೊಡ್ತಾ ಇರುವಂತದ್ದು.
ಆಗಬಾರ್ದು ಅಂತ ಹೇಳಿ. ನೀವೇ ಈ ಒಂದು ರಿಲೇಶನ್ಶಿಪ್ ಬಿಟ್ಟು ಬೇಡ, ನನಗೆ ಈ ರಿಲೇಶನ್ಶಿಪ್ಪೇ ಬೇಡ ಅನ್ನೋ ಹಾಗೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳಿ, ಒಬ್ರಿಗೊಬ್ರು ಟೈಮ್ ಕೊಟ್ಟು ಅರ್ಥ ಮಾಡ್ಕೊಳ್ಳಿ, ಕಮ್ಯುನಿಕೇಟ್ ಮಾಡಿ. ಎಲ್ಲಾ ಸಮಸ್ಯೆಗೂ ಒಂದು ಪರಿಹಾರ ಏನಂತಂದ್ರೆ ಕಮ್ಯುನಿಕೇಶನ್. ನೀವು ಮನಸ್ಸು ಬಿಚ್ಚಿ ಮಾತಾಡಿದಾಗ ಅವರು ಕೂಡ ನಿಮ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ, ಅವರು ಕೂಡ ಮಾತಾಡ್ತಾರೆ. ಡಿಸ್ಕಷನ್ ಮಾಡಿದ ನಂತರ ನಿಮಗೆ ಒಂದು ಸೊಲ್ಯೂಷನ್ ಖಂಡಿತ ಸಿಗುತ್ತೆ. ಹಾಗಿದ್ರೆ ರೀಡಿಂಗ್ ನಿಮಗೆ ಹೇಗೆ ಅನಿಸ್ತು, ವಿಡಿಯೋ ಹೇಗೆ ಅನಿಸ್ತು, ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.